ಪ್ರಿಯ ವೀಕ್ಷಕರಿಗೆ ಚಾಲುಕ್ಯ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಬೆಣ್ಣೆ ನಗರಿ ದಾವಣಗೆರೆಯ ಚುನಾವಣಾ ಕಣದಲ್ಲಿ ಕುಂದಾನಗರಿಯ ಗ್ರಾಮಾಂತರ ಭಾಗದ ಕಾರ್ಯಕರ್ತರ ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ಪ್ರಿಯ ವೀಕ್ಷಕರೇ, ಬಾಗಲಕೋಟೆ ಹಾಗೂ ದಾವಣಗೆರೆ ಕ್ಷೇತ್ರದ ಮರು ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಎರಡೂ ಪಕ್ಷಗಳ ಘಟಾನುಘಟಿಗಳು ಠಿಕಾಣಿಯನ್ನು ಹೂಡಿ ತಮ್ಮದೇ ಆದ ಶೈಲಿಯಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿಯ ಪ್ರತಿಷ್ಠಿತವಾದ ಕಣವಾಗಿರುವ ದಾವಣಗೆರೆ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಸಾಕಷ್ಟು ರಾಜಕೀಯ ಆಗುಹೋಗುಗಳನ್ನು ತಾವೆಲ್ಲ ಇದುವರೆಗೂ ಬಹು ವೀಕ್ಷಿಸಿರುವಿರಿ. ಆದರೆ ದಾವಣಗೆರೆ ವಿಧಾನಸಭಾ ಮತಕ್ಷೇತ್ರದಲ್ಲಿನ ರಾಜಕಾರಣದ ವಿಪ್ಲವಗಳು, ಕೊಡಗೈ ದಾನಿ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ನಿಧನದಿಂದಾಗಿ ತೆರವಾದ ಆ ಸ್ಥಾನದಲ್ಲಿ ಮುಸ್ಲಿಂ ಕುಟುಂಬಕ್ಕೆ ಮುಸ್ಲಿಂ ಸಮಾಜಕ್ಕೆ ಈ ಬಾರಿ ಟಿಕೆಟನ್ನು ನೀಡಬೇಕೆಂಬನ್ನುವಂತಹ ಒತ್ತಾಯ ಆ ಸಮುದಾಯದ ವಲಯದಿಂದ ಕೇಳಿಬಂದಿತ್ತು. ಆದರೆ ಈ ಒಂದು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಕೂಡ ಇದರ ಸಾರಥ್ಯವನ್ನು ವಹಿಸಿ ದಾವಣಗೆರೆ ಕ್ಷೇತ್ರವನ್ನು ನಮ್ಮ ಮುಸ್ಲಿಂ ಸಮಾಜಕ್ಕೆ ಬಿಟ್ಟುಕೊಡಬೇಕು ಅನ್ನುವಂಥ ಒತ್ತಡವನ್ನು ಹೈಕಮಾಂಡು ಹಾಗೂ ರಾಜ್ಯದ ನಾಯಕರಿಗೆ ಒತ್ತಾಯಿಸುತ್ತಲೇ ಬಂದಿದ್ದರು. ಈ ಸಂದರ್ಭದಲ್ಲಿ ದಾವಣಗೆರೆಯ ಈ ಮತಕ್ಷೇತ್ರದ ಟಿಕೆಟನ್ನು ಯಾರಿಗೆ ನೀಡಿದರೆ ಯೋಗ್ಯ ಅಥವಾ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅನ್ನೋದನ್ನು ಹೈಕಮಾಂಡು ಹಾಗೂ ರಾಜ್ಯದ ನಾಯಕತ್ವ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಶಾಮನೂರು ಕುಟುಂಬಕ್ಕೇ ಈ ಬಾರಿ ಈ ಒಂದು ಅವಕಾಶವನ್ನು ನೀಡಬೇಕು, ಮುಸ್ಲಿಂ ಸಮಾಜಕ್ಕೆ ಮತ್ತೊಂದು ಬಾರಿ ಯಾವುದಾದ್ರೂ ಅವಕಾಶವನ್ನು ನೀಡುವುದರ ಮೂಲಕ ಆ ಸಮಾಜದ ಬೇಡಿಕೆಗೆ ನಾವು ಸ್ಪಂದನೆಯನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಹೈಕಮಾಂಡ್ ನಾಯಕತ್ವ ಮತ್ತೆ ಶಾಮನೂರು ಕುಟುಂಬಕ್ಕೇ ಶ್ರೇಯಸ್ಸಿಗೆ ಟಿಕೆಟನ್ನು ನೀಡಲಾಯಿತು. ಇದನ್ನು ಪ್ರತಿಭಟಿಸಿ ಮುಸ್ಲಿಂ ಸಮಾಜದಲ್ಲಿ ಮಡವಗಟ್ಟಿದ ಆಕ್ರೋಶ ಹೊರಬಂತು. ಈ ಸಂದರ್ಭದಲ್ಲಿ ಸಾಕಷ್ಟು ರಾಜಕಾರಣಿಯ ಬೆಳವಣಿಗೆಗಳು ಕೂಡ ನಡೆದಿವೆ. ಈ ಸಂದರ್ಭದಲ್ಲಿ ಹೈಕಮಾಂಡಿನ ಸೂಚನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸತತವಾದ ಪ್ರಯತ್ನ, ಇದರೆಲ್ಲರ ಫಲವಾಗಿ ಯಾವ ಒಂದು ಹೈಕಮಾಂಡು ಹಾಗೂ ಕಾಂಗ್ರೆಸ್ಸಿನ ಟಿಕೆಟ್ ಹಂಚಿಕೆಯ ಪ್ರಶ್ನೆಯನ್ನೇ ಎತ್ತಿದ್ದ ಪೈಲ್ವಾನರನ್ನು ಕರೆಯಿಸಿ ಸಂಧಾನವನ್ನು ಮಾಡಿ ಅವರಲ್ಲಿ ಮಡುವುಗಟ್ಟಿದ್ದ ಬೇಗುದಿಯನ್ನು ಶಮನಗೊಳಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಸಾಕಷ್ಟು ಪ್ರಯಾಸವನ್ನು ಪಡೆಯಬೇಕಾಯಿತು. ನಂತರ ಅದರಲ್ಲೂ ಕೂಡ ಅವರು ಯಶಸ್ವಿಯನ್ನು ಗಳಿಸುವುದರ ಮೂಲಕ, ಕಣದಿಂದ ಹಿಂದೆ ಸರಿಸುವುದರ ಮೂಲಕ ಶಾಮನೂರು ಕುಟುಂಬದ ಕುಡಿ ಶ್ರೇಯಸ್ಸಿಗೆ ಟಿಕೆಟನ್ನು ನೀಡುವುದಲ್ಲದೇ ಚುನಾವಣೆಯಲ್ಲಿ ಅವರ ಜಯಕ್ಕಾಗಿ ಸಹಕರಿಸುವ ನಿಟ್ಟಿನಲ್ಲಿ ಪೈಲ್ವಾನರ ಮನಸ್ಸನ್ನು ಒಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕತ್ವ ಯಶಸ್ಸನ್ನು ಕೂಡ ಪಡೆಯಿತು. ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಏನೋ ಒಂದು ಈಗಾಗಲೇ ಅಲ್ಪಸಂಖ್ಯಾತರ ಸಿಟ್ಟನ್ನು ತಣಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಯಶಸ್ವಿಯನ್ನು ಪಡೆದರೂ ಕೂಡ ಇನ್ನೂ ಬಹಳಷ್ಟು ಪ್ರಯತ್ನಗಳು ನಡೆಯಬೇಕಿರುವ ಹಿನ್ನೆಲೆಯಲ್ಲಿ ಜಯದ ಹಾದಿ ಅಷ್ಟೊಂದು ಸುಗಮ ಅಲ್ಲ ಎನ್ನುವುದನ್ನು ಮನಗಂಡಿರುವ ನಾಯಕತ್ವ ಸಮುದಾಯವಾರು ನಾಯಕರಿಗೆ ಪ್ರಚಾರದ ಜವಾಬ್ದಾರಿಯನ್ನು ಕೊಡುವುದರ ಮೂಲಕ ಮತಕ್ರೋಢೀಕರಣ ಹಾಗೂ ಜಯದ ದಿಗ್ವಿಜಯವನ್ನು ಮುಂದುವರಿಸುವಲ್ಲಿ ರಣತಂತ್ರವನ್ನು ಹೆಣೆಯಿತು. ಈ ಹಿನ್ನೆಲೆಯಲ್ಲಿ ಆಯಾ ಸಮುದಾಯದ ನಾಯಕರಿಗೆ ಜವಾಬ್ದಾರಿಯನ್ನು ವಹಿಸುವುದರ ಪ್ರತಿಫಲವಾಗಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಕಾಂಗ್ರೆಸ್ಸಿನ ಫೈರ್ ಬ್ರ್ಯಾಂಡ್ ಲೇಡಿ ಎಂದೇ ಪರಿಗಣಿಸಲ್ಪಡುವ ಮಂತ್ರಿ ಶಾಸಕಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೂಡ ಒಂದು ಜವಾಬ್ದಾರಿಯನ್ನು ಹೈಕಮಾಂಡ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮದೇ ಆದ ಒಂದು ತಾರ್ಕಿಕವಾದಂತಹ ಸಂಘಟನಾತ್ಮಕವಾದಂತಹ ಚಟುವಟಿಕೆಗಳ ಮೂಲಕ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದು, ಸಾಕಷ್ಟು ಕಡೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಚಾರ ಕಾರ್ಯವನ್ನು ಮಾಡುವುದರ ಮುಖಾಂತರ ಮತವನ್ನು ಸೆಳೆಯುವ ಕಾರ್ಯದಲ್ಲಿ ಅವರು ಸಕ್ರಿಯರಾಗಿ ತೊಡಗಿದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಯಾವ ಒಂದು ಹೈಕಮಾಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಮುದಾಯದ ಹಾಗೂ ಇತರೆ ಸಮಾಜದ ಮತಗಳನ್ನು ಸೆಳೆಯುವುದು ಹಾಗೂ ಮಹಿಳಾ ಮತಗಳನ್ನು ಸೆಳೆಯುವುದು, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮತಗಳನ್ನು ಸೆಳೆಯುವುದು, ಹೀಗೆ ವಿವಿಧ ಸ್ತರಗಳಲ್ಲಿನ ಮತವನ್ನು ಸೆಳೆದು
ಕ್ರೋಢೀಕರಿಸಿ ಆ ಎಲ್ಲ ಮತಗಳು ಕಾಂಗ್ರೆಸ್ಸಿನ ಹುರಿಯಾಳುಗಳಾಗಿರುವಂತಹ ಶ್ರೇಯಸ್ಗೆ ದಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿತ್ತು. ಆ ಜವಾಬ್ದಾರಿಯನ್ನು ಸವಾಲಾಗಿ ಸ್ವೀಕರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಭರಾಟೆಯ ಚುನಾವಣೆಯನ್ನು, ಬಿರುಗಾಳಿಯಂತೆ ಚುನಾವಣೆಯನ್ನು ಎದುರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದ ಹಲವಾರು ಜನ ಕಾಂಗ್ರೆಸ್ ಮುಖಂಡರು ಕೂಡ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಮತಕ್ಷೇತ್ರದಲ್ಲಿಯೇ ಬೀಡು ಬಿಟ್ಟು ತಮ್ಮ ಪರಿಶ್ರಮವನ್ನು ಹಾಕಿದ್ದಾರೆ. ಅವರ ಈ ಎಲ್ಲರ ಒಂದು ಶ್ರಮದ ಫಲವಾಗಿ ಇವತ್ತು ಚುನಾವಣಾ ಕಾರ್ಯದ ಮುಕ್ತಾಯವಾಗಿದ್ದು ಈಗ ಬರೀ ಮತದಾನದ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿದೆ. ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಯಾಗಿ ನಿಂತು ಅವರಿಗೆ ಸಹಕರಿಸಿದ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದ ಬಹುಜನ ಕಾಂಗ್ರೆಸ್ ಮುಖಂಡರು ತಮ್ಮದೇ ಆದಂತಹ ಶೈಲಿಯಲ್ಲಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕ ಸುರೇಶ್ ಇಟಗಿ, ಬೆಳಗಾವಿ TAPCMSನ ಅಧ್ಯಕ್ಷ ಬಸನಗೌಡ ಪಾಟೀಲ್, ತಾಲೂಕಾ ಪಂಚಾಯತಿನ ಮಾಜಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಹಾಗೂ ಬಾಲ ವಿಕಾಸ ಅಕಾಡೆಮಿಯ ಸದಸ್ಯ ಅಡವೇಶ್ ಇಟಗಿ, ಮೈನುದ್ದೀನ್ ಜಾಲಿಕೊಪ್ ಹಾಗೂ ಮ್ಯಾಗೋಟಿ ಮತ್ತು ಮುಖಂಡರಾದ ವಿಠಲ್ ಬೋರಣ್ಣವರ್, ಸದಾನಂದ್ ಮೂಕ್ನವರ್, ಮಹೇಶ್ ಸೋಗನ್ನವರ್, ಬಸವರಾಜ್ ಮ್ಯಾಗೋಟಿ ಸೇರಿದಂತೆ ಇನ್ನೂ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದ ಬಹಳಷ್ಟು ಮುಖಂಡರು ಈ ಚುನಾವಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವುದರ ಮೂಲಕ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಚಾರದ ಕಾರ್ಯವೈಖರಿಗೆ ಬಲವನ್ನು ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಒಂದು ಅನುಭವದ ಪ್ರಕಾರ ಈ ಚುನಾವಣೆ ಏನು ಆಗಲಿದೆ, ಈ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬರಲಿದೆ, ಈ ಉಪಚುನಾವಣೆಗಳು ಕಾಂಗ್ರೆಸ್ ಪಕ್ಷದ ಹಾಗೂ ರಾಜ್ಯದ ರಾಜಕಾರಣದ ಮುಂದಿನ ದಿಕ್ಕನ್ನೇ ಬದಲಿಸುವ ಫಲಿತಾಂಶವಾಗ್ತಾ ಇದೆಯೋ ಹೇಗೆ ಅನ್ನೋದನ್ನು ಈ ಬಗ್ಗೆ ವಿವರಿಸಲಾಗಿ ಅವರು ಹೇಳಿರುವಂತಹ ಮಾತು, ದಾವಣಗೆರೆ ವಿಧಾನಸಭಾ ಮತಕ್ಷೇತ್ರ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ, ಶಾಮನೂರು ಕುಟುಂಬದ ಕೈಯನ್ನು ತಪ್ಪಲು ಸಾಧ್ಯವೇ ಇಲ್ಲ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಕಾರಣ ಅಂತಂದರೆ ಈಗಾಗಲೇ ದಾವಣಗೆರೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರದ ಕಾಂಗ್ರೆಸ್ ಹಾಗೂ BJPಯ ಒಳಏಟುಗಳು ಕೂಡ ಪೆಟ್ಟನ್ನು ಕೊಡಲಿವೆ ಎಂಬ ಮಾತುಗಳ ಮಧ್ಯದಲ್ಲಿಯೇ ಕಾಂಗ್ರೆಸ್ ಪಕ್ಷ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ವಿಜಯದ ದುದುಂಬಿಯನ್ನು ಮೊಳಗಿಸ್ತದೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಈ ಮುಖಂಡರು ಹೇಳ್ತಾ ಇದ್ದಾರೆ. ಕಾರಣ ಏನಂತ, ಈಗಾಗಲೇ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಆಡಳಿತಾತ್ಮಕವಾದ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳು, ಜೊತೆಗೆ ಕೆಲವೊಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಕೇಳಿ ಬರ್ತಾ ಇದೆ. ಆದರೂ ಕೂಡ ಅಲ್ಪಸಂಖ್ಯಾತರ ಸಿಟ್ಟಿನ ಶಮನವನ್ನು ಮಾಡೋದರ ಮೂಲಕ, ಪೈಲ್ವಾನರನ್ನು ಶಾಂತಗೊಳಿಸುವುದರ ಮೂಲಕ, ಅವರಲ್ಲಿಯೇ ಆ ಸಮುದಾಯದಲ್ಲೇ ಇರುವಂತಹ ಕೆಲವೊಂದು ಅಪಸ್ವರಗಳನ್ನು ಅಡಗಿಸುವ ಮೂಲಕ ಸಾಕಷ್ಟು ಪ್ರಯತ್ನವನ್ನು ಕಾಂಗ್ರೆಸ್ಸಿನ ಮುಖಂಡರು ಈಗಾಗಲೇ ಮಾಡಿದ್ದಾರೆ. ಅಲ್ಲದೆ ಬೇರೆ ಬೇರೆ ಸಮಾಜದ ಮುಖಂಡರು ಕೂಡ ಎಲ್ಲ ಮತಗಳನ್ನು ಕ್ರೋಢೀಕರಿಸುವ ಮುಖಾಂತರ ತಮ್ಮದೇ ಆದಂತಹ ಒಂದು ಮತ ಬ್ಯಾಂಕನ್ನು ತಂದುಕೊಡುವುದರ ಮೂಲಕ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಗೆಲುವಿನ ದಡಕ್ಕೆ ಸೇರಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಶ್ರೇಯಸ್ಸರ ಶಾಮನೂರು ಅವರ ಜಯ ನಿಶ್ಚಿತ ಅನ್ನುವಂತಹ ಮಾತನ್ನು ಈ ಭಾಗದ ಬೆಳಗಾವಿ ಗ್ರಾಮಾಂತರ ವಲಯದ ಕಾಂಗ್ರೆಸ್ ಮುಖಂಡರು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮಾತು ಒಂದು ವೇಳೆ ನಿಜವೇ ಆಗಿದ್ದಲ್ಲಿ ಈ ಒಂದು ವಿಜಯದ ರೂವಾರಿಯಾಗಿರುವ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರರಾದ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹೊಟ್ಟಿಹಳ್ಳಿಯೂ ಸೇರಿದಂತೆ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೂ ಕೂಡ ಈ ಒಂದು ಶ್ರೇಯಸ್ಸಿನ ಪಾಲು ಸಲ್ಲುತ್ತೆ. ಅಲ್ಲದೆ ದಾವಣಗೆರೆಯಲ್ಲಿ ನಡೆಯುವಂತಹ ವಿಜಯೋತ್ಸವದ ದುದುಂಬಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿಯೂ ನಡೆಯಲಿದೆ ಅನ್ನುವಂಥ ಮಾತನ್ನು ಆ ಕಾರ್ಯಕರ್ತರು ಹೇಳ್ತಾ ಇರೋದರಿಂದ
ಬಹುತೇಕ ಅವರ ಈ ಆತ್ಮವಿಶ್ವಾಸವನ್ನು ಪರಿಗಣಿಸಲೇಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ದಾವಣಗೆರೆ ವಿಧಾನಸಭಾ ಮತಕ್ಷೇತ್ರ ಮತ್ತೆ ಶಾಮನೂರು ಕುಟುಂಬದ ಕೈಯನ್ನು ಹಿಡಿಯಲಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಅಭಿಪ್ರಾಯದ ಒಂದು ಸೂಚನೆಯಂತೆ ವ್ಯಕ್ತಪಡಿಸಲಾಗಿ ಈ ಒಂದು ಚುನಾವಣಾ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.